ಖುಷಿ ಆಗ್ತದ ಒದ್ದೆ ಆಗಲಿಕ್ಕೆ ಗೌರಿ? ಕಾಡು ಮಧ್ಯೆ ಕಾಣ್ತದಲ್ಲ ಇದು ನಮ್ಮ ಕೊಟ್ಟಿ. ತಿಂಗಳಂದರೆ ಮುಂಚೆ ಎಲ್ಲ ಈ ಸಮಯದಲ್ಲಿ ಎಂಥ ತಿನ್ನಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಈ ಬೇಸಿಗೆಗಾಲದಲ್ಲಿ ಉಪ್ಪಲ್ಲೆಲ್ಲ ಹಾಕಿರ್ತಾರಲ್ಲ, ಮಾವಿನ ಹಣ್ಣು ಕಣಿ. ಹೀಗೆ ಮಾಡಾಗುದಾ? ಮಳೆ ಬರ್ತದೆ ಅಂತೇಳಿ ಇವನು ಅಂತ ಸಹ ಮಾಡ್ತಿದ್ದಾಳೆ. ಟೆಪ್ಪಿ ಅಪ್ಪಿ ತಪ್ಪಿ ಬಿಡ್ಲೇ ಇಲ್ಲ, ಸುಮಾರು ಹೊತ್ತಾಯಿತು ಕಂಟಿನ್ಯೂಸ್ ಮಳೆ ನಮಗೆ. ಇದು ಪತ್ರೊಡೆದು ಎಲೆ ಆಯಿತಾ, ಇದರಲ್ಲೇ ಪತ್ರೊಡೆ ಮಾಡೋದು. ಸೊ ಎಳೆ ತಗೊಂಡು ತುಂಬ ಒಳ್ಳೆಯದು. ಅವನಿಗೆ ಏನನ್ನು ಹಿಡ್ಕೊಳ್ಬೇಕು ಅಂತ ಹೀಗೆ ತೆಳ್ಳಗೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇಷ್ಟು ಐಟಮನ್ನು ಅಡ್ದಿಟ್ಟ ಹಿಟ್ಟು ಮತ್ತು ಇದನ್ನು ಉಂಟಲ್ಲ ಚಂದ ಮಾಡಿ ಮಿಕ್ಸ್ ಮಾಡಿ ಇಷ್ಟು ಆಗಿದೆ. ಪತ್ತಳಿ ಅಂತ ಹೇಳಿದಲ್ಲ ಇದಕ್ಕೆ. ಆಮೇಲೆ ಇದನ್ನೀಗ ಒಲೆ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಯೂಟ್ಯೂಬ್ ಓಪನ್ ಆಗ್ತದೆ. ಅಲ್ಲಿಂದಲೇ ಲೈಕ್, ಶೇರ್, ಕಮೆಂಟ್ ಮತ್ತು ಎಂತ ನಿಮಗೆ ಅನಿಸಿದೆ ಅದನ್ನು ಹೇಳ್ಬೋದು. ಅದನ್ನು ಕ್ಲಿಕ್ ಮಾಡಿ, ಆ ಲಿಂಕನ್ನು ಕ್ಲಿಕ್ ಮಾಡಿದಾಗೆ ಅದು ಯೂಟ್ಯೂಬಿಗೆ ಡೈರೆಕ್ಟ್ ಕೊಂಡೋಗ್ತದೆ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೀವು ಕೆಲವೊಮ್ಮೆ ನನ್ನ ಹೆಸರು ಸರ್ಚ್ ಮಾಡುವ ಸಿಗಲಿಲ್ಲ ಆದರೆ, ಇಲ್ಲಾಂತೇಳಿದರೆ ಕೆಲವೊಮ್ಮೆ ನಂದು ವ್ಲಾಗ್ಸ್ ಬಂದಿದ್ದರೂ ಅದರಲ್ಲಿ ಶೋ ಆಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡಿದರೆ ಸುಲಭ ಆಗ್ತದೆ ಅಂತ ಹೇಳಿದ್ದು. ಮತ್ತು ಇದರಲ್ಲಿ ನನಗೆ ಪೇಮೆಂಟ್ ಬರ್ತದೆ ಆಗಲಿ, ನನಗೆ ಅಮೌಂಟ್ ಬರ್ತದೆ ಅಂತ ಆಗಲಿ ಅಲ್ಲ, ಕೆಲವರಿಗೆ ರೀಚ್ ಆಗಲಿಲ್ಲದವರಿಗೆ ರೀಚ್ ಆಗಲಿ ಅಂತ ಹೇಳಿ ಅಷ್ಟೇ. 19ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಜುಲೈ 19ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ವಿಜಯ್ ಜಾಯ್ ಫೆರ್ನಾಂಡಿಸ್ ಅವರ ಬ್ರದರ್ ಇದು ಬರ್ತ್ಡೇ ಅಂತ ಹೇಳಿದ್ದಾರೆ, ಆದರೆ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ವಿಜಯ್ ಅವರ ಬ್ರದರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ನಿಮ್ಮದು ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಅದರದ್ದು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಯಮಹಾ ಅವರು ಕಮೆಂಟ್ ಮಾಡಿದ್ದಾರೆ ಮೆಕ್ರಿನಾ ಅವರ ಬರ್ತ್ಡೇ ಅಂತ. ಮೆಕ್ರಿನಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ವೇಳೆ ನಿಮ್ಮ ಹೆಸರನ್ನು ರಾಂಗ್ ಆಗಿ ಪ್ರೊನೌನ್ಸ್ ಮಾಡಿದರೆ ಸಾರಿ. ಇವತ್ತು ಬೆಳಿಗ್ಗಿಂದಲೇ ಮಳೆ ಶುರುವಾಗಿದೆ. ಆಷಾಢ ಬಂತಲ್ಲ, ಹಾಗೆ ಮಳೆ ಶುರು ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಖುಷಿ ಆಗ್ತದೆ ಹೀಗೆ ವೆದರ್ ನೋಡುವಾಗ. ಆದರೂ ಕೂಡ ದನಗಳನ್ನು ಕರ್ಕೊಂಡೋಗಿ ಹೊರಗೆ ಕಟ್ಟಿದ್ದುಂಟು, ಅವರಿಗೆ ಚೆಂದ ಆಗ್ತದಲ್ಲ ಮೇಯಲಿಕ್ಕೆ ಮಳೆಯಲ್ಲಿ. ಕುഞ്ഞಿ ನಮ್ಮ ಗುಂಡಮ್ಮ ಇವಳು. ಸ್ವಲ್ಪ ಬಿಟ್ಟಿತ್ತು, ಮಳೆ ಬರುವಾಗ ನಂದು ಬಟ್ಟೆ ವಾಶಿತ್ತು, ಅದೆಲ್ಲ ವಾಶ್ ಮಾಡಿ ಸೋಲಾರ್ ಟಪ್ಪಲ್ಲಿ ಒಣಗಿಸ್ಲಿಕ್ಕೆ ಹಾಕಿ ಊಟಕ್ಕೆಲ್ಲ ಬೆಂಕಿ ಮುಂದೆ ಮಾಡಿ ಈಗ ದನಗಳ ಹತ್ರ ಹೋಗ್ತಿದ್ದೇನೆ. ಇವತ್ತು ಸ್ವಲ್ಪ ಸಗಣಿ ಇತ್ತು, ನಾನು ಸ್ನಾನ ಮಾಡಿಸಲಿಲ್ಲ, ಯಾಕಂದರೆ ಹೇಗೂ ಮಳೆ ಬರ್ತದಲ್ಲ, ಮಳೆಯಲ್ಲಿ ಅದು ತುಳಿದು ಹೋಗ್ತದೆ ಅಂತೇಳಿ ಹೊರಗೆ ಕಟ್ಟಿದ್ದೇನೆ. ನಮ್ಮ ದನಗಳಿಗೆ ಎಷ್ಟು ಮಳೆ ಬಂದರೂ ಚಿಂತೆ ಇಲ್ಲ, ಅವರಿಗೆ ಮೇಯಬೇಕು ಹೊರಗಡೆ. ಅದು ಒಮ್ಮೆ ಹೊರಗಡೆ ಬಿಟ್ಟು ಅಭ್ಯಾಸ ಆದರೂ ಉಂಟಲ್ಲ, ಎಷ್ಟೇ ಕಂಟ್ರೋಲ್ ಮಾಡಿದರೂ ಮತ್ತೆ ಆಗೋದಿಲ್ಲ. ನಮಗೆ ಆವಾಗ ಹುಲ್ಲೆಲ್ಲ ಇಲ್ಲ ಅಂತ ಹೇಳಿ ಹೊರಗೆ ಕಟ್ಟಿ ಅಭ್ಯಾಸ ಆಗಿ ಉಂಟಲ್ಲ, ಈಗ ಅವರಿಗೆ ಹಟ್ಟಿಯಲ್ಲಿ ಇರಲಿಕ್ಕೆ ಅವ್ರು ಕೇಳೋದಿಲ್ಲ. ಹಾಗೆ ಎಷ್ಟು ಮಳೆ ಇದ್ದರೂ ಇವತ್ತು ಮಳೆ ಉಂಟು ಅಂತಾದರೂ ಮಧ್ಯಾಹ್ನ 1 ಗಂಟೆಗೆ ಹೀಗೆ ಕರ್ಕೊಂಡು ಬರುವ ಅಂತ ಇದ್ದೇನೆ. ಅಂದ ಮೇದಿದ್ದಾಳೆ ಈಗ. ಒಂದು ಸಲ ಒದ್ದೆ ಕೂಡ ಆಗಿದೆ ಮಳೆಯಲ್ಲಿ. ಗೌರಿ ಅಮ್ಮ ಅಲ್ಲಿದ್ದಾಳೆ, ನಾವು ಆಚೆ ಕರ್ಕೊಂಡು ಹೋಗೋದು. ಎಂತ ಖುಷಿ ಆಗ್ತದ ಒದ್ದೆ ಆಗಲಿಕ್ಕೆ ಗೌರಿ? ಕಾಡು ಮಧ್ಯೆ ಕಾಣ್ತದಲ್ಲ ಇದು ನಮ್ಮ ಕೊಟ್ಟಿಗೆ ಮನೆ. ಇದು ನಮ್ಮ ಮನೆ. ದೂರದಿಂದ ನೋಡಿ ಹೇಗೆ ಕಾಣ್ತದಲ್ಲ, ಹಿಂದಗಡೆ ಕಾಡು. ಬರಲಿಕ್ಕೆ ಶುರುವಾಯಿತು. ನಾನು ದನಗಳನ್ನು ಬದಲಿಸಿ ಮನೆಗೆ ಬಂದೆ ಅಷ್ಟೇ. ಈಗ ಮತ್ತೆ ಹನಿಲಿಕ್ಕೆ ಶುರುವಾಯಿತು ಮಳೆ.
ಇವಾಗ ಆಷಾಢ ತಿಂಗಳಲ್ಲ, ಹಾಗೆ ಆಷಾಢ ತಿಂಗಳಂದರೆ ಮುಂಚೆ ಎಲ್ಲ ಈ ಸಮಯದಲ್ಲಿ ಎಂಥ ತಿನ್ನಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಈ ಬೇಸಿಗೆಗಾಲದಲ್ಲಿ ಉಪ್ಪಲ್ಲೆಲ್ಲ ಹಾಕಿರ್ತಾರಲ್ಲ, ಮಾವಿನ ಹಣ್ಣು, ಕಣಿಲೆ ಮತ್ತು ಹೆಬ್ಬಲಸು, ಜಿಗುಜೆ ಇಂಥದನ್ನೆಲ್ಲ ಉಪ್ಪಲ್ಲಿ ಹಾಕಿರ್ತಾರೆ ಮುಂಚೆ ಎಲ್ಲ. ಅದನ್ನೆಲ್ಲ ಈಗ ಉಪಯೋಗ ಮಾಡಿ ಸಾಂಬಾರು ಮಾಡುವಂಥದ್ದು ಅಂತ. ಈ ಹಲಸಿನ ಹಣ್ಣಿನ ಸೊಳೆ ಉಂಟಲ್ಲ, ಹಣ್ಣಲ್ಲ ಕಾಯಿ ಬೆಳೆದಿರುವಂಥದ್ದು, ಅದನ್ನು ಸಹ ಉಪ್ಪಲ್ಲಿ ಹಾಕಿರ್ತಾರೆ. ಅದರದ್ದು ಪಲ್ಯ ಮಾಡ್ತಾರೆ ಈ ಸೀಸನಲ್ಲಿ. ಕೆಲವು ಕಡೆ ಎಲ್ಲ ಅದನ್ನು ಉಣ್ಲಿಕ್ಕೆ ಅಂತೆಲ್ಲ ಹೇಳಿ ಎಲ್ಲ ಮಾಡ್ತಾರೆ. ಮುಂಚೆ ನಮ್ಮ ಮನೆಯಲ್ಲಿ ಸಹ ಅಮ್ಮ ಇರುವಾಗ ಮಾಡ್ತಿದ್ರು. ಹಲಸಿನ ಸೊಳೆಯನ್ನು ಕಂಪಲ್ಸರಿ ಬೇಸಿಗೆಯಲ್ಲಿ ಹಾಕಿಡ್ತಿದ್ರು ಆಯಿತಾ, ಕಾಯಿದು. ಅದನ್ನು ಈ ಟೈಮಲ್ಲಿ ಮಾಡಿ ತಿನ್ನಬೇಕು ಅಂತ ಹೇಳಿ, ಕಣಿಲೆದಿರ್ಬೋದು, ಪತ್ರೊಡೆ ಮಾಡೋದಿರ್ಬೋದು. ಹಾಗೆ ನಮ್ಮ ಶಾಲೆಯಲ್ಲಿ ಮೊದಲೆಲ್ಲ ಆಟಿದೊಂದು ಹಬ್ಬ ಮಾಡ್ತಿದ್ರು ಆಯಿತಾ. ಅಂದರೆ ಆಷಾಢ ತಿಂಗಳಲ್ಲಿ ಅದೊಂದು ಹಬ್ಬ. ಅಂದರೆ ಆಟಿಯಲ್ಲಿ ಎಂತೆಲ್ಲ ತಿನಿಸು ಮಾಡ್ತಾರೆ ಅದನ್ನೆಲ್ಲ ತಗೊಂಡು ಬರಬೇಕಿತ್ತು. ಪತ್ರೊಡೆ ಮತ್ತು ಕಣಿಲೆದು ಪಲ್ಯ, ಉಣ್ಲಿಕ್ಕೆ ಮತ್ತು ಎಂತೆಂತೆಲ್ಲ ತಗೊಂಡು ಬರ್ತಾಯಿದ್ರು. ನಮಗೆ ಅದೊಂದು ಖುಷಿ, ತಿನ್ನಲಿಕ್ಕೆ ಎಂತೆಲ್ಲ ಸಿಗ್ತದೆ ಅಂತ ಹೇಳಿ. ಹಾಗೆ ನಿಮಗೆಂತಾದರೂ ಮೆಮೊರೀಸ್ ಇದ್ದರೆ ಹೇಳಿ. ಆಷಾಢ ತಿಂಗಳಲ್ಲಿ ಎಷ್ಟು ಮಳೆ ಅಂದರೆ ಮನುಷ್ಯ ಹೊರಗೆ ಹೋಗಬಾರ್ದಂತೆ, ಅಷ್ಟು ಮಳೆ ಬರ್ತದೆ ಅಂತ ಮುಂಚಿನವ್ರದ್ದೆಲ್ಲ ನಂಬಿಕೆ. ಅದಕ್ಕೋಸ್ಕರ ಎಲ್ಲ ಸಹ ಮೊದಲೇ ರೆಡಿ ಮಾಡಿಡ್ದು ಆಷಾಢ ತಿಂಗಳಿಗೋಸ್ಕರ. ಈ ಕಟ್ಟಿಗೆ ಮತ್ತು ತರಗೆಲೆಯನ್ನು ಎಲ್ಲ ಹೊರಗೆ ಹೋಗಿ ಸೊಪ್ಪು ತರಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ. ಸೊ ನಿಮಗೆ ಇದರ ಬಗ್ಗೆ ಜಾಸ್ತಿ ಅಂತ ನಂಬಿಕೆ ಉಂಟು ಅಂತ ನನಗೆ ಹೇಳಿ ಕಮೆಂಟಲ್ಲಿ. ನೀವೆಲ್ಲ ಪತ್ರೊಡೆ ಮಾಡಿದ್ದೀರಾ, ಮಾಡಬೇಕಷ್ಟೇ ಅಂತ. ನಾನು ಇವತ್ತು ಮಾಡುವಂಥ ಪ್ಲ್ಯಾನಲ್ಲಿದ್ದೇನೆ. ಟಿಂಕಿ ಎಂತನ್ನ ಇದು? ಹೀಗೆ ಮಾಡಾಗುದಾ? ಮಳೆ ಬರ್ತದೆ ಅಂತೇಳಿ ಇವನ ಆಸನ ನೋಡಿ, ಇದಕ್ಕೆಂತ ಹೆಸರು ಹೇಳ್ಬೋದು, ಇದು ಯಾವ ಆಸನ ಅಂತ ಹೇಳಿ ಆಯಿತಾ. ನಾಯಿಗಳು ಹೀಗೆ ಮಲಗ್ತಾರಲ್ಲ, ಸೈಂಟಿಫಿಕ್ ರೀಸನ್ ಏನಂದರೆ ಅವರು ತುಂಬ ಸೇಫ್ ಫೀಲ್ ಮಾಡ್ತಾರೆ ಅಂತಂದರೆ, ಈ ಮನೆಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ, ನಾನು ಹೇಗೆ ಸಹ ಮಲಗ್ಬೋದು, ಯಾರು ಸಹ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಹೀಗೆ ಮಲಗುದಂತೆ. ನೋಡಿ, ನಾನೊಂದು ಕಡೆ ಓದಿದ್ದೆ ಪೇಪರಲ್ಲಿ, ಹಾಗೆ ಹೇಳಿದ್ದು. ಕಿಂಕಿ ಏನು ಇದು ಮೂಗಿಗೆಲ್ಲ ಬೂದಿ ಮಾಡಿಕೊಂಡು? ಕಿಂಕಿ ಹಲ್ಲೆಲ್ಲ ತೋರಿಸ್ತಿದ್ದಿ ಚಿಂಕಿ, ಕಚಿ. ಟೆಪ್ಪಿ ಏನು ಬಂದದೆ? ಅಪರೂಪದ ಅತಿಥಿ ಟೆಪ್ಪಿ. ಚಂದುಂಟು ಕೈಯೆಲ್ಲ. ನಂದು ಹುಲ್ಲೊಂದು ಕಟ್ಟಾಯಿತು, ಕಟ್ಟಿಟ್ಟಿದ್ದೇನೆ. ಹುಲ್ಲಾಗಿ ಕಟ್ಟಿಯೆಲ್ಲ ಆದಮೇಲೆ ಈಗ ಬಂದಿದ್ದಾಳೆ ಇವಳು ಮಿಡತೆ ಹಿಡಿಲಿಕ್ಕೆ. ಅದರಲ್ಲಿ ಸಹ ಅವಳ ಮ್ಯೂಟ್ ವಾಯ್ಸಲ್ಲಿ ನನ್ನ ಹತ್ರ ಕೇಳ್ತಿದ್ದಾಳೆ, ಹಿಡಿದುಕೊಡು ಅಂತ. ಟೆಪ್ಪಿ ಕುರ್ರು ಕುರ್ರು ಅಂತ ಸಹ ಮಾಡ್ತಿದ್ದಾಳೆ. ಟೆಪ್ಪಿ ಅಪ್ಪಿ ಟೆಪ್ಪಿ, ಬೇಗ ಬಂದಿ ಶಂಭು ನೀನಿವತ್ತು. ಹುಲ್ಲೆಲ್ಲ ಆಗಿ ಕಟ್ಟಿ ಆದಮೇಲೆ ಈಗ ಬಂದಿದ್ದಾನೆ. ನಾನು ಹೊರಡ್ತಾ ಇದ್ದೇನೆ. ನನ್ನನ್ನು ನೋಡಿ ಈಗ ಓಡಿ ಬಂದ. ಇಲ್ಲಿ ತನಕ ಒಲೆ ಹತ್ರ ಮಲಗಲಿಕ್ಕಾಯಿತು. ಶಂಭು, ನಾನು ಹೋಗುದು ಮನೆಗೆ. ಮೀನಾದರೂ ಹಿಡಿ, ಏನಾದರೂ ಮಾಡು, ನಾನು ಹೋಗ್ತೇನೆ. ಹೇಳಿಕೆಯಾಗಿ ನೀರು ಉಂಟಲ್ಲ, ಅವನು ಅದನ್ನು ನೋಡೋದು ಅಲ್ಲಿ ಮೀನು ಸಿಗ್ತದಾ ಅಂತ. ಹುಲ್ಲೊಂದು ಕಟ್ಟಿಟ್ಟಿದ್ದೇನೆ. ಇವತ್ತು ಮಧ್ಯಾಹ್ನದೊಳಗೆ ಹುಲ್ಲು ಮಾಡಿದ್ದೇನೆ. ಯಾಕಂದರೆ ಮಧ್ಯಾಹ್ನ ಮೇಲಿನ ಮಳೆ ಇದ್ದರೆ ನನಗೆ ಮಲಗ್ಬೋದು, ಆ ಒಂದು ರೀಸನ್ಗೋಸ್ಕರ ಅಷ್ಟೇ. ನನ್ನ ನಿದ್ದೆಗೋಸ್ಕರ ಹುಲ್ಲು ಬೇಗ ಮಾಡಿದ್ದೇನೆ. ಇನ್ನೊಮ್ಮೆ ದನಗಳ ಹತ್ರ ಹೋಗಿ ಅವರನ್ನು ಬದಲಿಸಿ ಬಂದು ಮಧ್ಯಾಹ್ನಕ್ಕೆ ಪಲ್ಯ ಎಂತಾದರೂ ರೆಡಿ ಮಾಡಬೇಕು. ಈಗ ಬಾಳೆಗೊನೆ ಎಲ್ಲ 3-4 ಬಿದ್ದಿದೆ ಎಳತ್ತು, ಹಾಗೆ ಅದರದ್ದು ಪಲ್ಯ ಮಾಡುವಂತಿದ್ದೇನೆ. ಬಾಳೆದು ಊಟಕ್ಕೆ ಇವತ್ತು ಬಾಳೆಕಾಯಿ ಪಲ್ಯ, ಗಂಜಿ, ಮಜ್ಜಿಗೆ, ಇಷ್ಟೇ. 3 ಆಯಿತು. ನಾನೀಗ ನಿದ್ದೆಂದಷ್ಟೇ. ಅಪ್ಪ ನೋಡಿ ದನಗಳನ್ನು ಕರ್ಕೊಂಡು ಬಂದಿದ್ದಾರೆ, ಬೈ ಹುಲ್ಲೆಲ್ಲ ಹಾಕಿದ್ದಾರೆ ಅವರಿಗಿಬ್ಬರಿಗೆ ಸಹ. ಜೋರು ಮಳೆ, ನಾನು ಹೇಳಿದೆಲ್ಲ ಮಧ್ಯಾಹ್ನ ಮೇಲಿಂದ ಮಳೆ ಇರ್ತದೆ ಅಂತ. ಬಿಡಲೇ ಇಲ್ಲ, ಸುಮಾರು ಹೊತ್ತಾಯಿತು ಕಂಟಿನ್ಯೂಸ್ ಮಳೆ. ನನಗೆ ಚಹಾ ಕುಡಿತಾ ಇದ್ದೇವೆ.
ಮಳೆ ಸಹ ಬರ್ತಾ ಉಂಟು ನೋಡಿ, ಜೋರು ಮಳೆ. ಶಂಭು ಜೂ ಎಲ್ಲಿ ಕೂತಿದ್ಯಾನ ನೀನು? ಮಳೆ ಬರ್ತಾ ಉಂಟಲ್ಲ, ಅವನಿಗೊಂದು ಬೆಚ್ಚಗೆ ಜಾಗ ಬೇಕು, ಅದಕ್ಕೆ ಎಲ್ಲಿ ಬಂದು ಕೂತಿದ್ದಾನೆ ನನ್ನ ಹತ್ರ. ನನಗೀಗ ಒಂದು 10 ನಿಮಿಷ ಫೋನ್ ನೋಡಲಿಕ್ಕೆ ಟೈಮ್ ಇತ್ತು. ಏನು ಮಳೆ ಬಿಟ್ಟಿತ್ತು, ನನಗೆ ಬೇರೆ ಕೆಲಸ ಎಲ್ಲ ಉಂಟಾಯ್ತಾ, ಬಚ್ಚಲಿಗೆ ಬೆಂಕಿ ಎಲ್ಲ ಹಾಕಬೇಕು. ಈಗ ಎದ್ದು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಗಟ್ಟಿ ಹಿಡಿಯುವುದು ಹೀಗೆ ಹೊಟ್ಟೆಯನ್ನು ನನ್ನದೀಗೆ ಈ ಬೆರಳಲ್ಲಿ ಉಗುರು ಇದು ಒಟ್ಟಿಗೆ ಇರ್ತದೆ ಅಂತ ಹೀಗೆ ತೆಗಿಲಿಕ್ಕೆ ಭಾರಿ ಕಷ್ಟ. ಇವು ಕಜ್ಜೊಂದು ಉಪದ್ರದಲ್ಲಿ ಒಟ್ಟಿಗೆ ಜನರೇಟರ್ ಕೂಡ ಸ್ಟಾರ್ಟ್ ಮಾಡಿದ್ದಾನೆ, ಕುರ್ರು ಕುರ್ರು ಅಂತ. ಗಜ್ಜು ಏನು ಮುದ್ದು, ಪಾಪ ಮುದ್ದು ಗಜ್ಜು ಥರ. ಇದು ಪತ್ರೊಡೆದು ಎಲೆ ಆಯಿತಾ, ಇದರಲ್ಲೇ ಪತ್ರೊಡೆ ಮಾಡೋದು. ಸೊ ಎಳೆ ತಗೊಂಡು ತುಂಬ ಒಳ್ಳೆಯದು. ಹಾಗೆ ನಮಗೆ ಸಾಕು ಇಷ್ಟು ಸಾಧಾರಣ ಎಳೆ ಉಂಟು ಇವತ್ತು ಒಂದು ಸಲ ಮಾಡಲಿಕ್ಕೆ. ಮತ್ತೆಂತ ಗೊತ್ತುಂಟ, ಅಪ್ಪ ನೆಟ್ಟಿದ್ದಾರೆ, ಅದನ್ನು ತೆಗಿಲಿಕ್ಕೆ ಭಯ ನನಗೆ. ಅವ್ರ ಹತ್ರ ಕೇಳಬೇಕು, ಅವರಿಗೆ ಕೆಲವು ರೀಸನ್ ಎಲ್ಲ ಕೊಡಬೇಕು. ಅದಕ್ಕೋಸ್ಕರ ಇದನ್ನೇ ಕೊಯ್ದರೆ ಬೆಸ್ಟ್, ಇದು ತನ್ನಷ್ಟಕ್ಕೆ ಆಗಿರೋದು. ಅಪ್ಪ ನೆಟ್ಟದ್ದು ಅದು ಎಲೆ ಕೊಯ್ದರೆ ಅವರು ಸಹ ಬೈದು ತಪ್ಪಲ್ಲ, ಯಾಕಂದರೆ ಕೊಯ್ದರೆ ಅದರ ಕೆಳಗಡೆ ಒಂದು ಗೆಡ್ಡೆ ಥರ ಆಗ್ತದೆ, ಅದನ್ನು ಸಾಂಬಾರು ಮಾಡಲಿಕ್ಕೋಸ್ಕರ ಅವರು ನೆಟ್ಟಿರೋದು. ಹಾಗಾಗಿ ಅದು ಬೇಡ ಕೀಳೋದು ಅಂಥೇಳಿ ಇದನ್ನು ತೆಗೆಯುವ ಅಂತ ಇದ್ದೇನೆ. ಒಂದು 5-6 ಎಲೆ ಸಿಕ್ಕಿದರೆ ಸಾಕು ನನಗೆ. ಮಳೆ ಬರ್ತಾನೇ ಉಂಟು ಕಂಟಿನ್ಯೂಸ್. ಚಳಿಗೆ ಬೆಂಕಿ ಹಾಕಿ ಆಯಿತು. ಇಲ್ಲಿ ನೋಡಿ ಒಣಗಿಸ್ಲಿಕ್ಕೆಲ್ಲ ಇಡೋದು, ಒಂದು ವೇಳೆ ಬಟ್ಟೆ ಏನಾದರೂ ಚಂಡಿಯಾಗಿದ್ದರೆ. ಇದು ಕೂಡ ನನ್ನ ಅಪ್ಪನೇ ಮಾಡೋದಾಯ್ತಾ ಬಟ್ಟೆ. ಈಗ ಇಲ್ಲ, ಈಗೊಂದು 7-8 ವರ್ಷದ ನೆಕ್ಸ್ಟ್ ಮಾಡ್ತಾ ಇಲ್ಲ, ಅವರಿಗೆ ಆಗೋದಿಲ್ಲ ಕೂತು ಮಾಡಲಿಕ್ಕೆ, ಕಷ್ಟ ಆಗ್ತದೆ ಅಂತ. ಹಾಗೆ ಇದು ನೋಡಿ, ಇಲ್ಲಿ ಟಿಂಕಿಗೆಲ್ಲ ಕೂರಲಿಕ್ಕೆ ಜಾಗ. ಅವ ಉಂಟಲ್ಲ ಸಿಕ್ಕಿದೆಲ್ಲ ಎಲ್ದಿ ಈಚೆ ಹಾಕ್ತಾನೆ, ನನಗೆ ಗುಡಿಸಿ ಸಾಕಾಗ್ತದೆ ಅಂತ. ಟಿಂಕಿ ಎಂತ ಮಳೆ ಬರ್ತುಂಟು, ಬೆಂಕಿ ಹಾಕಿದ್ದೇನೆ, ಇನ್ನು ಕೂತ್ಕೊಳ್ಳೋದು ಇಲ್ಲೇ. ಇವರಿಗೆ ನಿಜವಾಗಿ ಸಹ ಬೆಸ್ಟ್ ಆಯಿತಾ, ಏನಿಲ್ಲ ಇವನೊಂದು ಬೊಗಳ್ತಾನೆ ಹೂ ಅಂತ ಕೂತ್ಕೊಳ್ತಾನೆ. ಮತ್ತೆ ಆಗಲೇ ಹುಲ್ಲು ಇರ್ತದೆ, ನಿಮಗೆ ಗೊತ್ತಿರ್ಬೋದು. ಆದರೆ ಅದು ಕಟ್ಟಿದ್ದು ಅಲ್ಲೇ ಉಂಟಾಯ್ತಾ, ಇನ್ನು ಕೂಡ ತಗೊಂಡು ಬರಲಿಲ್ಲ. ನನಗೆ ಮಧ್ಯಾಹ್ನ ಅದು ಹುಲ್ಲು ಹಿರಿದಾದ್ಮೇಲೆ ದನಗಳನ್ನು ಬದಲಿಸೋದು, ಊಟಕ್ಕೆ ಪ್ರಿಪೇರ್ ಮಾಡೋದು, ಹಟ್ಟಿಗೆ ಬಾಜಾವ್ ತಂದು ಹಾಕೋದು, ಇದೆಲ್ಲ ಇತ್ತಾಯ್ತಾ. ಹಾಗೆ ನನಗೆ ಅದನ್ನು ತರಲಿಕ್ಕೆ ಆಗಲಿಲ್ಲ. ಮತ್ತು ನನಗೆ ಹೊರಿಸ್ಬೇಕಲ್ಲ ಅಪ್ಪ. ಈಗ ಜೋರು ಮಳೆ ಬರುವಾಗ ಅಪ್ಪ ಕೇಳ್ತಿದ್ದಾರೆ ಹೊರಿಸ್ಬೇಕಾ ಹುಲ್ಲು ಅಂತ. ನಾನು ಹೇಳಿದೆ ಮಳೆ ನಿಲ್ಲಿ ಅಂತ. ಮಳೆ ನಿಲ್ಲುವ ಹೆಸರೇ ಕೇಳ್ತಾ ಇಲ್ಲ. ಅಲ್ಲ ಮಳೆ ಬರಲಿ ನನಗೆ ಖುಷಿಯೇ, ಆದರೆ ಒಂದು 5 ನಿಮಿಷಕ್ಕೆ ಮಳೆ ಬಿಟ್ಟಿದ್ರೆ ನನಗೆ ತಗೊಂಡು ಬರ್ಬೋದಿತ್ತು ಅಂತ ಹೇಳಿ ಒಂದು ಆಸೆ. ಮಳೆ ಬಿಡ್ಬೋದು ಅಂತ, ಯಾಕಂದರೆ ಆಗಲ್ಲ ಮಧ್ಯಾಹ್ನ ಎಲ್ಲ ಜೋರೊಂದು ಮಳೆ ಬರೋದು ಮತ್ತು ಬಿಡ್ತಾ ಇತ್ತು, ಮತ್ತು ಒಂದು ಅರ್ಧ ಗಂಟೆ ಆದಮೇಲೆ ಮಳೆ ಬಂದದ್ದು. ಹಾಗೆ ಈ ಆಸೆ ಮಾಡಲಿಕ್ಕೆ ಹೋಗಿ ಈಗ ನಾನು ಒದ್ದೆ ಹಾಕ್ಕೊಂಡೆ ತಗೊಂಡು ಬರಬೇಕಂತ. ಒದ್ದೆ ಆಗೋದು ವಿಷಯ ಅಲ್ಲ, ಅದು ಹುಲ್ಲೆಷ್ಟು ಭಾರ ಇರ್ತದೆ ಅಂತ ಹೇಳಿದರೆ ನಾನು ಮಾಮೂಲಿಗಿಂತ ಸ್ವಲ್ಪ ದೊಡ್ಡವೇ ಕಟ್ಟಿದ್ದೇನೆ. ಈಗ ನೀರೆಲ್ಲ ಹೀರಿ ಉಂಟಲ್ಲ, ಅದು ಇನ್ನೂ ಭಾರ ಆಗಿರ್ತದೆ. ಹೊತ್ಕೊಂಡು ಬರುವಾಗ 2 ಕಡೆಯಿಂದ ಸೋರ್ತದೆ, ಇನ್ನೂ ಚೆಂದ ಆಗ್ತದೆ ಅದು. ಹಾಗೆ ಮಳೆ ಬಿಡಲಿ ಅಂತ ಸ್ವಲ್ಪ ಕಾಯೋದು, ನೋಡುವ. ಕಜ್ಜು ಮಳೆ ನೋಡುದಾ, ಆಚೆ ಬರುದು ಮಳೆ, ಇಲ್ಲೆಂತ ನೋಡುದು? ಹಾಂ ಕಜ್ಜು, ಮುದ್ದು ಕಜ್ಜು, ಮುದ್ದು ಕಜ್ಜು. ನಾನು ಹಿಡ್ಕೊಳ್ಳೋದಿಲ್ಲ ಈಗ, ಅಲ್ಲೇ ಕೂತ್ಕೋ. ಅವನಿಗೆ ಏನನ್ನು ಹಿಡ್ಕೊಳ್ಬೇಕು ಅಂತ, ನನಗೆ ಅವನ ಹಿಡ್ಕೊಂಡು ನಿಲ್ಲುವಷ್ಟು ಪುರ್ಸೋತಿಲ್ಲ. ನಾನೀಗ ಬಚ್ಚಲಿಗೆಲ್ಲ ಬೆಂಕಿ ಹಾಕಿ ಆಯಿತು, ಇನ್ನು ನನಗೆ ಪತ್ರೊಡೆ ಎಲೆ ಕೊಯ್ತು, ಅದನ್ನು ಕಟ್ಟೆಲ್ಲ ಮಾಡಿ ಇಡಬೇಕು. ನಾನು ಕೂತ್ರೆ ಸಹ ಬಂದು ಕೂತ್ಕೊಳ್ತೇನೆ, ನಾನು ಎಲ್ಲದು ನಿಂತರೆ ಸಹ ಅಲ್ಲಿ ಸಹ ಬಂದು ಬೊಬ್ಬೆ ಹೊಡಿಯೋದು ಅಂತ, ಕುರ್ಕು ಅಂತ. ಎಂತ ಪತ್ರೊಡೆಗೆ ಪ್ರಿಪೇರ್ ಮಾಡ್ತಿದ್ದೇನೆ. ಒಂದು 6-7 ಎಳೆ ತಗೊಂಡು ಬಂದಿದ್ದೆ, ಅದನ್ನು ತುಂಬ ಸ್ಲೈಸ್ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡಿ ಆದ್ಮೇಲೆ ತೋರಿಸ್ತೇನೆ ನಿಮಗೆ. ಹೀಗೆ ತೆಳ್ಳಗೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಅಕ್ಕಿ ನೆನೆಸಿ ಆಗಲೇ ಹಾಕಿದ್ದೇನೆ, 4 ಗಂಟೆಗೆ ಹಾಕಿದ್ದೇನೆ. ಈಗ 6 ಗಂಟೆ ಆಗ್ತಾ ಬಂತು, 2 ಗಂಟೆ ಆಗಿದೆ, ಇನ್ನು ಕಡಿಬೋದು. ಹಾಗೆ
ಬಾಳೆ ಎಲೆ ಬಾಡಿಸ್ಕೊಂಡಾಗಿದೆ, ಇದನ್ನು ಕಟ್ ಮಾಡಿ ಆಗಿದೆ. ಈಗ ನನಗೆ ಬ್ಯಾಟರ್ ಮಾಡುವ ಟೈಮು. ಅಕ್ಕಿಯನ್ನು ನೆನೆಸಾಕಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಈಗ ಜಾರಿಗೆ ಹಾಕಿದ್ದೇನೆ. ಆಮೇಲೆ ಒಂದು 5 ಮೆಣಸು ತಗೊಂಡಿದ್ದೇನೆ. ನನಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು, ಜಾಸ್ತಿ ತಗೊಳ್ಬಾರ್ದು. ಅಪ್ಪನಿಗೆ ಖಾರ ಜಾಸ್ತಿ ಇಷ್ಟ ಇಲ್ಲ, ಹಾಗಾಗಿ. ಮತ್ತು ಸೇವಿನ ಎಲೆ ಒಂದು ವೇಳೆ ತುರಿಸೋದಿದ್ರೆ ಹುಳಿ ಹಾಕಬೇಕಾಗ್ತದೆ. ಅಂದರೆ ಇದು ಮಾಮೂಲಿಯಾಗಿ ಹಾಕಬೇಕು. ಎಲ್ಲರೂ ಕೂಡ ಹುಣಸೆ ಹುಳಿ ಉಪಯೋಗ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೆತ್ತೆ ಹುಳಿ, ಇದು ಈ ವರ್ಷದ ಹೊಸತ್ತಾಯ್ತಾ, ಅಂದರೆ ಈ ವರ್ಷ ಮಾಡಿದ ಹುಳಿಯನ್ನು ಉಪಯೋಗ ಮಾಡ್ತಿದ್ದೇನೆ. ಅಂದರೆ ಕಳೆದ ವರ್ಷದ ಖಾಲಿ ಇತ್ತು. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಮತ್ತು ಉಪ್ಪು ಇಷ್ಟೇ ಹಾಕ್ಕೊಳ್ಳೋದು. ಕೆಲವರು ಉದ್ದಿನ ಬೇಳೆ ಮತ್ತು ಮೆಂತೆ ಎಲ್ಲ ಹಾಕ್ತಾರೆ. ನನ್ನ ಅಪ್ಪನಿಗೆ ಅದರಿಂದೆಲ್ಲ ಎಲರ್ಜಿ ಉಂಟು, ಹಾಗಾಗಿ ಅವರಿಗಿಂತ ಅಷ್ಟನ್ನು ಮಾತ್ರ ಮಾಡೋದು. ನನಗೆ ಇದಿಷ್ಟೇ ಹಾಕಿ ಅಭ್ಯಾಸ. ಇನ್ನು ಕೆಲವರೆಲ್ಲ ಬೇರೆ ಬೇರೆ ಹಾಕ್ಬೋದು. ನಮ್ಮ ಮನೆಯಲ್ಲಿ ಈ ಥರ ಮಾಡೋದು. ಇದಿಷ್ಟು ಐಟಮನ್ನು ಇವಾಗ ಚೆಂದ ನೈಸಾಗಿ ರುಬ್ಬಿಕೊಳ್ಬೇಕು. ಹಿಟ್ಟು ಕಡ್ದಾಯಿತು, ಚೆಂದ ಮಿಕ್ಸಿ ಆಗಿದೆ ಇದು. ಇದನ್ನು ಇವಾಗ ನಾವು ಒಂದು ಬೌಲಿಗೆ ಹಾಕ್ಕೊಳ್ಬೇಕು, ಇಲ್ಲ ಯಾವುದಾದ್ರೂ ಒಂದು ಪಾತ್ರೆಗೆ. ಗ್ರೈಂಡ್ ಮಾಡಿದ ಹಿಟ್ಟು ಉಂಟಲ್ಲ, ಇದಕ್ಕೆ ಈಗ ನಾವು ಕಟ್ ಮಾಡಿದ ಈ ಸೊಪ್ಪು ಉಂಟಲ್ಲ, ಇದನ್ನು ಚೆಂದ ಮಾಡಿ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕಟ್ ಮಾಡದೇ ಉಂಟಲ್ಲ, ಸೊಪ್ಪಿನ ಮೇಲೇ ಹಿಟ್ಟನ್ನು ಹಾಕಿ ಆ ಸೊಪ್ಪನ್ನು ಮಡಚಿ ಬೇಯಿಸ್ತಾರೆ, ಆಮೇಲೆ ಅದನ್ನು ಫ್ರೈ ಮಾಡ್ತಾರೆ. ಹಾಗೆ ಸಹ ಮಾಡ್ತಾರೆ. ಅದರದ್ದು ನನಗೆ ಅಷ್ಟು ರೆಸಿಪಿ ಗೊತ್ತಿಲ್ಲ, ಸೊ ನಾನು ಇದನ್ನೇ ಮಾಡೋದು. ಇದು ನಾವು ಸಾಂಬಾರಲ್ಲಿ ಮಾಡುವಂಥದ್ದು, ಅಂದರೆ ಸಾಂಬಾರು ಥರ ಮಾಡೋದು. ಅದು ರೆಸಿಪಿ ನಿಮಗೆ ನಾಳೆ ಬೆಳಿಗ್ಗೆ ಅಂದರೆ ನಾಡಿದ್ದು ಹಾಕುವಂಥದ್ದು. ಇದು ಈಗ ನಾನು ಮಡಚಿಡ್ತೇನೆ, ಎಷ್ಟು ಪತ್ತಳಿ ಮಾಡ್ತೇವಲ್ಲ ಅಷ್ಟು ಮಾಡ್ತೇನೆ. ಕಡ್ದಿಟ್ಟ ಹಿಟ್ಟು ಮತ್ತು ಇದನ್ನು ಉಂಟಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ಇನ್ನೊಂದು ಅರ್ಧ ಗಂಟೆ ನಾನು ಹಾಗೆ ಎಳ್ಕೊಳ್ಳಿಕ್ಕೋಸ್ಕರ ಇಡ್ತಿದ್ದೇನೆ. ಅಂದರೆ ಖಾರ ಹುಳಿ ಎಲ್ಲ ಸ್ವಲ್ಪ ಎಲೆ ಎಳ್ಕೊಳ್ಳಿ, ಆಮೇಲೆ ನಾನು ಅದನ್ನು ಬಳೆ ಎಲೆಯಲ್ಲಿ ಮಡಚಿಡೋದು. ಅಂದರೆ ನಾವು ಕಡ್ದ ಅಕ್ಕಿ ಉಂಟಲ್ಲ, ಅದು ಈ ಎಲೆಯಲ್ಲಿ ಮಿಕ್ಸ್ ಆಗಬೇಕು ಚೆಂದ ಮಾಡಿ. ಇದನ್ನು ಮತ್ತೆ ನಮಗೆ ಬೇಕಾದ ಸೈಜಿಗೆ ಎಲೆಯಲ್ಲಿ ಮಡಚಿಡೋದು, ಮಡಚಿಟ್ಟು ಹಬೆಯಲ್ಲಿ ಬೇಯಿಸೋದು. ಪತ್ರೊಡೆಗೆ ತಯಾರಿ ಮಾಡ್ತಿದ್ದೇನೆ. ಒಂದು ಬೊಬ್ಬೆ ಅಂತ ಹೇಳಿದರೆ ಬೊಬ್ಬೆ, ಇವನು ಒಬ್ಬನೇ ಬಂದು ಬೊಬ್ಬೆ ಹೊಡೆಯೋದು ಹಾಲಿಗೋಸ್ಕರ. ಇವತ್ತು ದಿವಸದಲ್ಲಿ ಇದು 4ನೇ ಸಲ ಹಾಲು ಕುಡಿತಿರೋದು. ಈಗ ಸ್ವಲ್ಪ ಕುಡಿಯೋದು ಮತ್ತೆ ಹೋಗೋದು ಅಂತ ಹಾಗೆ ಉಳಿಸಿಟ್ಟು ಹೋಗ್ತಾನೆ. ಮತ್ತು ದೊಡ್ಡವರು ಯಾರಾದರೂ ಬಂದು ಕುಡಿತಾರೆ. ದನ ಕರು ಹಾಕೋ ತನಕ ಅದೊಂದು ಹುಡಿದು ಚಿಂತೆ, ಮತ್ತು ಹಾಲು ಸಿಗ್ತದಲ್ಲ ಇವರಿಗೆ ಹಾಕಲಿಕ್ಕೆ. ಹಾಗೆ ಇಲ್ಲಾಂದರೆ ಅದು ಹಾಲು ಚೆಂದ ಇರ್ತದೆ, ಇದು ಹುಡಿದು ಹಾಲು ಅಷ್ಟು ಚೆಂದ ಇರೋದಿಲ್ಲ. ಆದರೆ ಎಂತ ಮಾಡೋದು, ದೊಡ್ಡ ಆದ್ರಲ್ಲ ಈ ಹುಡಿದು ಹಾಲು ಕುಡ್ದೆ. ಇದಕ್ಕೆ ಚೆಂದ ಮಾಡಿ ಎಣ್ಣೆ ಸವರಿದ್ದೇನೆ. ಅದಕ್ಕಿಂತ ಮುಂಚೆ ಅದನ್ನು ಒರೆಸಿಕೊಂಡಿದ್ದೆ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾನು ಅದಕ್ಕೆ ಈ ಬ್ಯಾಟರ್ ಉಂಟಲ್ಲ ಇದನ್ನು ಹಾಕ್ಕೊಳ್ಬೇಕು. ಇಷ್ಟು ಆಗಿದೆ ಪತ್ತಳಿ ಅಂತ ಹೇಳೋದಲ್ಲ ಇದಕ್ಕೆ. ಆಮೇಲೆ ಇದನ್ನೀಗ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು. ಹಬೆಯಲ್ಲಿ ನಾವು ಹೀಗೆ ಪುಂಡಿ ಎಲ್ಲ ಬೇಯಿಸ್ತೇವಲ್ಲ, ಇದು ನಾಳೆ ಬೆಳಿಗ್ಗೆ ಮಾಡಲಿಕ್ಕೆ ಆಯಿತಾ. ಬೆಂದಾದಮೇಲೆ ಚೆಂದ ಹಬೆಯಲ್ಲಿ ಬೆಂದಾದಮೇಲೆ ಇದನ್ನು ಚೆಂದ ಮಾಡಿ ಕಟ್ ಮಾಡಿ ಸಾಂಬಾರಲ್ಲಿ ಬೇಯಿಸೋದು. ಅದನ್ನು ನಾನು ನಾಡಿದ್ದಿನ ವ್ಲಾಗಲ್ಲಿ ಹಾಕಿರ್ತೇನೆ, ಬೆಳಗ್ಗಿನ ಪ್ರಿಪರೇಷನನ್ನು. ಯಾಕಂದರೆ ನನಗೆ ಇನ್ನು ಎಡಿಟಿಂಗ್ ಮಾಡಬೇಕಲ್ವ ಇವತ್ತಿನ ವ್ಲಾಗ್. ಹಾಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ.